ಇವತ್ತಿನ ವಿಡಿಯೋದಲ್ಲಿ ನಾನು ಅವಲಕ್ಕಿಯಿಂದ ಉಂಡೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅವಲಕ್ಕಿ ತೊಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿ ಒಂದು ಬೌಲಷ್ಟು, ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಅವಲಕ್ಕಿಯನ್ನು ತಾಳಿಸ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಒಂದು ಬಾಣಲಿ ತೊಗೊಂಡು ತುಪ್ಪ ಹಾಕ್ಕೊಳ್ತೀನಿ. ಜಾಸ್ತಿ ತುಪ್ಪ ಬೇಕಾಗಲ್ಲ, ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಹಾಕಿ ತಾಳಿಸ್ಕೊಳ್ಬೋದು. ತುಪ್ಪ ಕಾದಿದೆ, ಇದಕ್ಕೀಗ ಅವಲಕ್ಕಿ ಹಾಕ್ಕೊಳ್ತೀನಿ. ಇಷ್ಟಾದರೆ ಸಾಕು, ತೆಕ್ಕೊಳ್ಬೇಕು. ಗರಿ ಗರಿ ಆಗಿಬಿಡುತ್ತೆ, ತೆಗೆದುಬಿಡ್ಬೋದು. ತುಂಬ ಸುಲಭ ಇದು, ಅಷ್ಟೇ ರುಚಿಯಾಗಿರುತ್ತೆ. ಇನ್ನೊಂದು ರೌಂಡ್ ಹಾಕ್ಕೊಳ್ತೀನಿ. ಅದೇ ಕಡಿಮೆ ತುಪ್ಪ ಇಟ್ಕೊಂಡ್ರೂ ಸಾಕಾಗುತ್ತೆ. ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಇಷ್ಟಾದ ತಕ್ಷಣ ತೆಗೆದುಬಿಡ್ಬೋದು. ತುಪ್ಪ ಇಲ್ಲದೆ ಇದ್ದವರು ಅಥವಾ ತುಪ್ಪ ಬೇಡ ಅನ್ನೋರು ಎಣ್ಣೆಯಲ್ಲೂ ಮಾಡ್ಕೊಬೋದು. ಆದರೆ ತುಪ್ಪದಲ್ಲಿ ಘಮ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಟೇಸ್ಟಾಗಿರುತ್ತೆ. ಅದಕ್ಕೆ ನಾನು ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ. ಇದೇ ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ತೆಕ್ಕೊಳ್ತೀನಿ. ಚೂರು ಫ್ರೈ ಆದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಅವಲಕ್ಕಿ ಎಲ್ಲ ತಾಳಿಸಿ ಆಯಿತು. ಇದಕ್ಕೀಗ ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ. ಬಿಸಿ ಇರುವಾಗಲೇ ಸಕ್ಕರೆ ಪುಡಿನೂ ಹಾಕ್ಕೊಳ್ಬೇಕು. ಈ ಉಂಡೆ ಮಾಡುವಾಗ ಹೇಳಲಿಕ್ಕೆ ಮರ್ತೋಯ್ತು, ಕೊಬ್ಬರಿ ತುರಿನೂ ಹಾಕ್ಕೊಂಡಿದ್ದೀನಿ. ಉಂಡೆ ಕಟ್ಟುವಾಗ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪುಡಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಕಟ್ಟಬೇಕು. ಮೊದಲನೇ ಸತಿ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕಟ್ಟಲಿಕ್ಕೆ, ನಿಧಾನವಾಗಿ ಕಟ್ಟಬೇಕು. ಅದು ಬೇಗ ಮುದ್ದೆ ಬರೋದಿಲ್ಲ, ಹಾಗಾಗಿ ತುಪ್ಪ ಒಂಚೂರು ಸಕ್ಕರೆ ಪುಡಿ ಎಲ್ಲ ಹಾಕ್ಕೊಂಡ್ರೆ, ಜಾಸ್ತಿ ಹಾಕ್ಕೊಂಡ್ರೆ ಮೊದಲನೇ ಸತಿ ಮಾಡುವಾಗ ಆಗುತ್ತೆ ಸುಲಭಕ್ಕೆ. ಒಂಚೂರು ಕೈಯನ್ನು ನೀರಲ್ಲಿ ಅದ್ಕೊಂಡು ತೇವ ಮಾಡಿಕೊಂಡು ಹೀಗೆ ಉಂಡೆ ಕಟ್ಟಿದ್ರೆ ಕರೆಕ್ಟಾಗಿ ಬರುತ್ತೆ. ಫಸ್ಟ್ ಒಂದು ಸತಿ ಬಿಗಿಯಾಗಿ ಒತ್ತಬೇಕು, ಆಮೇಲೆ ಹಗುರವಾಗಿ ಹೀಗೆ ಮಾಡಬೇಕು. ಈಗ ಒಂಚೂರು ಕೈಗೆ ನೀರು ಮುಡಿಸ್ಕೊಂಡು ನೀರಿಲ್ಲ ಹಾಲಾದರೂ ಆಗುತ್ತೆ. ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಕರಮ್ ಕರಮ್ ಅಂತಿರುತ್ತೆ.
ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಎಲ್ಲ ಸೇರಿದ್ದಾಗ ತುಂಬ ಟೇಸ್ಟಾಗಿರುತ್ತೆ. ಯಾವ್ದಾದ್ರು ಹಬ್ಬಕ್ಕೆ ಈ ಥರ ಒಂದು ಉಂಡೆ ಮಾಡಿ ನೋಡ್ಬೋದು. ಈ ಉಂಡೆ ಹಬ್ಬದಲ್ಲಿ ಅಥವಾ ದಿಢೀರಾಗಿ ಯಾರಾದರೂ ನೆಂಟರು ಬಂದಾಗೆಲ್ಲ 10 ನಿಮಿಷದಲ್ಲಿ ಮಾಡ್ಕೊಬೋದು. ಸಕ್ಕರೆ ಪುಡಿ ರೆಡಿ ಇದ್ದರೆ ಇನ್ನೂ ಬೇಕಾಗುತ್ತೆ. ತುಪ್ಪ ಹೇಗೂ ಮನೆಯಲ್ಲೇ ಇರುತ್ತೆ. 1 ಲೋಟ ಅವಲಕ್ಕಿಯಲ್ಲಿ ಒಂದು 10-15 ಉಂಡೆ ಅಂತೂ ಹಾಗೇ ಆಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ದಿಢೀರಾಗಿ ತುಂಬ ಸುಲಭವಾಗಿ ಮಾಡ್ಬೋದಾದಂಥ ಅವಲಕ್ಕಿ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.